ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. 3 ಕಣ್ಣಿದ್ರು ನೀನು ನನ್ನ ಕಡೆ ನೋಡ್ತಿಲ್ವಲ್ಲ ಶಿವ. ಈ ಬಟ್ಟೆ ಒಡವೆ ಹಾಕ್ಕೊಂಡ್ರೆ ನನಗೆ ಗೌರವ ಬಂದುಬಿಡುತ್ತಾ? ತಾಳಿ ಕಟ್ಟಿದವನ ಮನಸ್ಸಲ್ಲಿ ನನಗೆ ಒಂಚೂರು ಜಾಗ ಇಲ್ಲ ಅಂದಮೇಲೆ ಮನೆಯವ್ರು ಕೊಟ್ಟಿರೋ ಈ ಬಟ್ಟೆ ಒಡವೆ ಹಾಕ್ಕೊಂಡು ನಾನು ನಟಿಸ್ಲಾ? ನಾನು ನಾನಾಗಿರಬೇಕು, ಇನ್ನೊಬ್ಬರು ಇಷ್ಟಕ್ಕೆ ಬದಲಾಗಿ ಬದುಕಿದ್ರೆ ಅದು ನನ್ನ ಬದುಕಾಗುತ್ತಾ ಶಿವ ಅಂತಾಳೆ ಗೌರಿ. ಈಚೆ ಮೋನಿಕಾ ರೂಮಲ್ಲಿ ಕೂತ್ಕೊಂಡು ಆ ಅನಿಕೇತ್ ಏನಾದರೂ ನನ್ನ ಹತ್ರ ಸುಳ್ಳೇನಾದರೂ ಹೇಳ್ತಿದ್ದಾನ? ಅಲ್ಲ, ಆ ವಿವೇಕ್ ಗೌರಿನ ಹೇಗೆ ಮದುವೆ ಆದ? ಅವಳನ್ನು ಅಷ್ಟು ದ್ವೇಷ ಮಾಡ್ತಿದ್ದವನು ಈಗ ಸಂಸಾರ ಹೆಂಗೆ ಮಾಡ್ತಾನೆ? ನಿಜವಾಗ್ಲೂ ಏನು ನಡೀತಿದೆ? ಅನಿಕೇತ್ ಅಲ್ಲಿಗೆ ಹೋಗ್ತಿದ್ದಾನೆ ಅಂದರೆ ಅವನಿಗೆ ನಿಜವಾಗ್ಲೂ ವಿಷಯ ಗೊತ್ತಿರುತ್ತಾ? ನಿಜವಾಗ್ಲೂ ಫೋನ್ ಆಫ್ ಮಾಡಿದಾನ? ನಾನು ರಿಸೆಪ್ಷನ್ಗೆ ಹೋಗಿಲ್ಲ ಅಂದರೆ ನನಗೇನು ವಿಷಯ ಗೊತ್ತಾಗಲ್ಲ. ಆದರೆ ಯಾವ ಮುಖ ಇಟ್ಕೊಂಡು ಹೋಗಲಿ? ನಾನು ಮಾಡಿರೋ ಕೆಲಸಕ್ಕೆ ಅಲ್ಲಿಗೆ ಹೋದರೆ ಎಲ್ಲರೂ ಮಾತಲ್ಲೇ ಚುಚ್ಚಿ ನನ್ನ ಕೊಲ್ಲಲ್ವಾ? ಇಲ್ಲ, ಹಾಗಂತ ನಾನು ಸುಮ್ಮನೆ ಇರೋಕ್ಕಾಗಲ್ಲ. ಅನಿಕೇತ್ ಮನಸ್ಸಲ್ಲಿ ಏನಿದೆ, ಅನಿಕೇತ್ ಮನೇಲಿ ಏನೆಲ್ಲ ನಡೀತಿದೆ ಅಂತ ತಿಳ್ಕೊಂಡೇ ಬರ್ತೀನಿ. ಇದರಿಂದ ಯಾರಿಗೂ ಲಾಸ್ ಆಗುತ್ತೆ ಅನ್ನೋದು ಮುಖ್ಯ ಅಲ್ಲ, ಎಷ್ಟು ಲಾಭ ಆಗುತ್ತೆ ಅನ್ನೋದಷ್ಟೇ ಮುಖ್ಯ ಅಂತ ಮೋನಿಕಾ ಹೊರಡ್ತಾಳೆ. ಈಚೆ ಫಂಕ್ಷನ್ನಲ್ಲಿ ಗೌರಿ ದೊಡ್ಡಮ್ಮ ಹಾಯ್ ಸದ್ಗುಣ ಅಂತಾಳೆ. ನೋ ಸದ್ಗುಣ ಅಂತಾನೆ ಸದ್ಗುಣ. ಓಹ್ ಎಸ್ ಗುಣ ಸದ್ಗುಣ, ವಾಟ್ ಈಸ್ ದಿಸ್ ಅಂತಾರೆ ಗೌರಿ ದೊಡ್ಡಮ್ಮ. ನೋಡೋಕೆ ಕಣ್ಣಿಗಿದು ಫ್ಲವರ್, ಆದರೆ ಇದು ನನ್ನ ಹಾರ್ಟು ಅಂತಾನೆ ಸದ್ಗುಣ. ಹೀಗೆ ಮಾತಾಡ್ತಾ ಇದ್ದರೆ ಸಪ್ರೇಟ್ ಆಗುತ್ತೆ ನಿನ್ನ ಪಾರ್ಟು ಅಂತಾರೆ ದೊಡ್ಡಮ್ಮ. ಕನ್ನಡದ ಒಲವೇ ಓ ನನ್ನ ಇಂಗ್ಲೀಷ್ನ ಒಲವೇ, ತಗೋ ನನ್ನ ಪ್ರೇಮದ ಹೂವೇ ಅಂತ ರೋಸ್ನ ಕೊಡ್ತಾನೆ ಸದ್ಗುಣ. ಹೂವನ್ನು ತಗೊಂಡು ಮಂಚದ ಮೇಲೆ ಹೂವಿದ್ರೆ ಅಂತ ದೊಡ್ಡಮ್ಮ ಹೇಳಿದಾಗ ಅದು ಮೊದಲನೇ ರಾತ್ರಿ ಅಂತಾನೆ ಸದ್ಗುಣ. ನನಗೆ ಕೊಡೋಕೆ ಬಂದರೆ ಅದು ನಿನ್ನ ಕೊನೆ ರಾತ್ರಿ ಅಂತ ಹೂವನ್ನು ಬಿಸಾಕಿ ಗೌರಿ ದೊಡ್ಡಮ್ಮ ಅಲ್ಲಿಂದ ಹೋಗ್ತಾರೆ. ಈಚೆ ಅನಿಕೇತ್ ರೆಡಿಯಾಗಿ ಬಂದು ಅರೇಂಜ್ಮೆಂಟ್ಸ್ ಎಲ್ಲ ಅದ್ಭುತವಾಗಿದೆ. ನಮ್ಮ ಅಮ್ಮಂಗೆ ಅವಮಾನ ಮಾಡಿ ಇವರಿಲ್ಲಿ ಸಂತೋಷವಾಗಿರಬೇಕಾ? ನೆವರ್. ಇವರು ಈ ಸಂತೋಷನ ಹಾಳು ಮಾಡೋಕ್ಕೆ ನಾನು ಯಾವುದಾದ್ರೂ ದಾರಿನ ಹುಡುಕ್ಲೇಬೇಕು ಅಂತಾನೆ. ಈಚೆ ಕಾಂತಾಲಕ್ಷ್ಮಿ ಈ ಜೋಕರ್ ವೇಷದಲ್ಲಿರೋರು ನಾನೇ ಅಂತ ನನ್ನ ಯಾರಾದರೂ ಬಿಟ್ಟರೆ ಮರ್ಯಾದೆ ಎಲ್ಲ ಹರಾಜಾಗಿಬಿಡುತ್ತಲ್ಲ ಅಕ್ಕ ಅಂತಾರೆ. ಅಯ್ಯೋ ಹೆದರ್ಕೋಬೇಡ್ವೆ ಬಿಡೇ ಕಾಂತ, ನಿನ್ನ ಮುಖ ಕಂಡ್ರೆ ಅಲ್ವಾ ಗೊತ್ತಾಗೋದು. ಮುಖದ ತುಂಬ ಪೇಂಟ್ ಹಾಕ್ಕೊಂಡಿದ್ಯಾ, ಮೈ ತುಂಬ ವೇಷ ಹಾಕ್ಕೊಂಡಿದ್ಯಾ, ಡೌಟ್ ಬರಲ್ಲ ಕಣೆ. ಆದರೆ ನನಗೆ ನನ್ನ ಯಾರಾದ್ರೂ ಗುರ್ತು ಹಿಡಿದ್ಬಿಡ್ತಾರಾ ಅಂತ ಭಯ ಕಣೆ ಅಂತಾರೆ ಅಕ್ಕ. ಚಾನ್ಸೇ ಇಲ್ಲ, ನಿನ್ನ ಮುಖದ ಮೇಲಿರೋ 3 ಇಂಚು ಮೇಕಪ್ಪನ್ನು ಸೀಳಿ ನೀನೆ ಅಂತ ಕಾಣೋ ಮುಟ್ಟಾಳ ಈ ಪ್ರಪಂಚದಲ್ಲಿ ಇಲ್ವೇ ಇಲ್ಲ ಅಂತಾರೆ ಕಾಂತಲಕ್ಷ್ಮಿ. ಆಗ ಅಕ್ಕ ಕಾಂತ ಚಂಚಲ ಮಗ ಈ ಕಡೆನೇ ಬರ್ತಿದ್ದಾನೆ ಕಣೆ ಅಂತಾರೆ ಅಕ್ಕ. ನಾವು ಅವನ್ನ ಕಂಡುಹಿಡ್ದಾಗೆ ಅವನು ನಮ್ಮನ್ನು ಕಂಡುಹಿಡಿದ್ರೆ ಏನೇ ಮಾಡೋದು ಅಂತಾರೆ ಕಾಂತಲಕ್ಷ್ಮಿ. ಕಲ್ಲಿನ ಥರ ನಿಂತ್ಕೊಳ್ಳೋಣ ಅಂತಾರೆ ಅಕ್ಕ. ಕಲ್ಲಿನ ಥರ ಬೇಡ, ಹೀಗೆ ನಿಂತ್ಕೊಳ್ಳೋಣ ಅಂತ ಕೈನ ಮೇಲೆ ಮಾಡಿ ನಿಂತ್ಕೋತಾರೆ. ಯಾರು ನೀವು, ಯಾಕೆ ಹೀಗೆ ನಿಂತಿದ್ದೀರಾ ಅಂತಾನೆ ಅನಿಕೇತ್. ಆಗ ಅಲ್ಲಿಂದ ಹೋಗೋಕ್ಕೆ ನೋಡ್ತಾರೆ ಇಬ್ಬರು. ನಿಂತ್ಕೊಳ್ಳಿ, ಯಾರು ನೀವು, ಇಲ್ಲೇನು ಮಾಡ್ತಿದ್ದೀರಾ ಅಂತಾನೆ ಅನಿಕೇತ್. ಮಕ್ಕಳನ್ನ ಆಡ್ಸೋಕ್ಕೆ ಬಂದಿರೋ ಜೋಕರ್ ಅಂತಾನೆ ಕಾಂತಲಕ್ಷ್ಮಿ. ಜೋಕರ್ ಅಂದರೆ ಮಕ್ಕಳ ಹತ್ರ ಇರಬೇಕು, ಇವಳ ಜೊತೆ ಏನು ಮಾಡ್ತಿದ್ಯಾ? ಸರಿ, ನೀನ್ಯಾರು ಅಂತಾನೆ ಅನಿಕೇತ್. ನಾನು ಅಸಿಸ್ಟೆಂಟ್ ಜೋಕರ್ ಅಂತಾರೆ ಅಕ್ಕ. ನಿಮ್ಮನ್ನು ಎಲ್ಲೋ ನೋಡಿದ್ದೇನೆ ಅನಿಸ್ತಿದೆಯಲ್ಲ ಅಂತಾನೆ ಅನಿಕೇತ್. ನೀವು ನಮ್ಮನ್ನು ನೋಡೋ ಇಲ್ಲ, ಇದಕ್ಕೂ ಮುಂಚೆ ನಾವಿಲ್ಲಿಗೆ ಬಂದೇ ಇಲ್ಲ ಅಂತಾರೆ ಇಬ್ಬರು. ಈ ವಾಯ್ಸನ್ನೆಲ್ಲೋ ಕೇಳಿದ್ನಲ್ಲ ಅಂತಾನೆ ಅನಿಕೇತ್. ಇಲ್ಲ ಕೇಳಿಲ್ಲ, ಇದಕ್ಕೂ ಮುಂಚೆ ನಾವು ಮಾತಾಡೇ ಇಲ್ಲ ಅಂತಾರೆ. ಸರಿ, ನಿಮ್ಮನ್ನು ಇಲ್ಲಿಗೆ ಯಾರು ಬರೋಕ್ಕೆ ಹೇಳಿದ್ದು ಅಂತಾನೆ ಅನಿಕೇತ್. ಅದು ಮ್ಯಾನೇಜರ್ ಅಂತಾರೆ ಅಕ್ಕ. ಆಗ ಸದ್ಗುಣನ ಕರಿತಾನೆ ಅನಿಕೇತ್. ಸದ್ಗುಣ ಬಂದು ಹೇಳಿ ಸರ್ ಅಂತಾನೆ. ಇವರನ್ನ ನೀನು ಕರೆಸಿದ್ದ ಅಂತಾನೆ. ಇಲ್ಲ ಸರ್, ನಾನು ಕರೆಸಿಲ್ಲ ಅಂತಾನೆ ಸದ್ಗುಣ. ಮ್ಯಾನೇಜರ್ ಅಂದರೆ ಇವನೇ ನಮ್ಮ ಮ್ಯಾನೇಜರ್. ಇವನಿಗೆ ಗೊತ್ತಿಲ್ಲದೆ ಬಂದಿದ್ದೀರಾ ಅಂದರೆ ನಿಮ್ಮಿಬ್ಬರದ್ದು ಏನೋ ಪ್ಲ್ಯಾನ್ ಇದೆ. ಹೇಳಿ, ಯಾರು ನೀವು? ಬಾಯ್ ಬಿಡಿ, ನಿಮ್ಮನ್ನೇ ಕೇಳ್ತಿರೋದು, ಯಾರು ಕರೆಸಿದ್ದು ಅಂತಾನೆ ಅನಿಕೇತ್. ಆಗ ಶ್ಯಾಮ್ ಬಂದು ನಾನೇ ಕರೆಸಿದ್ದು ಅಂತಾರೆ. ಮ್ಯಾನೇಜರ್ ಕರೆಸಿದ್ದು ಅಂದಿದ್ರು ಅಂತಾನೆ ಅನಿಕೇತ್. ಕಾರ್ಯಕ್ರಮದಲ್ಲಿ ಮನೋರಂಜನೆ ಇರಲಿ ಅಂತ ಕೊನೆಗಳಿಗೆಲಿ ಇವರಿಬ್ಬರನ್ನ ನಾನೇ ಕರೆಸಿದ್ದು. ಬಂದಿರೋ ಅತಿಥಿಗಳೆಲ್ಲ ಈ ಕಡೆನೇ ನೋಡ್ತಿದ್ದಾರೆ. ಯಾಕೆ ಇವರನ್ನ ಇಷ್ಟೊಂದು ಇಂಟ್ರೋಗೇಷನ್ ಮಾಡ್ತಿದ್ಯಾ? ಬಿಡು ಇವರನ್ನ ಅಂತಾನೆ ಶ್ಯಾಮ್. ಅನಿಕೇತ್ ಮತ್ತು ಸದ್ಗುಣ ಅಲ್ಲಿಂದ ಹೋಗ್ತಾರೆ. ಕಾಂತಲಕ್ಷ್ಮಿ ಹೋಗಬೇಕು ಅನ್ನೋವಾಗ ನಿಂತ್ಕೊಳ್ಳಿ, ನೀವು ಯಾರು ಅಂತ ನನಗೆ ಗೊತ್ತು. ಅತ್ತಿಗೆನ ನೋಡೋಕೆ ಬಂದ್ರಿ ಅಲ್ವಾ? ನಿಮ್ಮ ಮಗಳ ರಿಸೆಪ್ಷನ್ನ ನೋಡಬೇಕು ಅಂತ ಆಸೆ ಪಡ್ತಿದ್ದೀರಾ. ಆಗ ಏನು ಮಾಡಬೇಕು ಅಂತ ಗೊತ್ತಿಲ್ಲದೆ ನಿಮ್ಮಕ್ಕ ನನ್ನ ಹತ್ರ ಸಹಾಯ ಕೇಳಿದರು. ಆದರೆ ನಮ್ಮನೇಲಿ ನೀವು ಅಮ್ಮ ಮಗಳು ಒಬ್ರನ್ನೊಬ್ರು ನೋಡಬಾರ್ದು, ಮಾತಾಡಬಾರ್ದು ಅಂತ ಷರತ್ತುಗಳನ್ನು ಹಾಕಿದ್ದಾರೆ. ಅದಕ್ಕೆ ಇಲ್ಲಿಗೆ ಬರಬೇಕಾಗಿರೋ ಒರಿಜಿನಲ್ ಜೋಕರ್ನ ತಡೆದು ಆ ಜಾಗಕ್ಕೆ ನಿಮ್ಮನ್ನು ನಿಶ್ಚಯ ಮಾಡಿದ್ದೀನಿ.
ಇಬ್ಬರು ಯಾರಿಗೂ ಗುರ್ತಿಸಿಗದೇ ಇರೋ ಹಾಗೆ ವೇಷ ಹಾಕ್ಕೊಂಡು ಬಂದಿದ್ದೀರಾ. ನಿಮ್ಮನ್ನು ಯಾರೂ ಗುರ್ತಿಸಲ್ಲ. ಆದರೆ ಹುಷಾರು, ದೂರದಿಂದಲೇ ನಿಮ್ಮ ಮಗಳನ್ನ ನೋಡಿಕೊಂಡು ಹರಿಸಿ ಆಶೀರ್ವದಿಸಿ ಹೊರಟೋಗಿ, ಸರಿನಾ ಅಂತಾನೆ ಶ್ಯಾಮ್. ಆಯ್ತಪ್ಪ, ಹಾಗೆ ಮಾಡ್ತೀವಿ, ತುಂಬ ಉಪಕಾರ ಆಯಿತು ಅಂತ ಕಾಂತಲಕ್ಷ್ಮಿ ಕೈ ಮುಗಿತಾರೆ. ಆದರೆ ಒಂದು ವಿಚಾರ ನೆನ್ಪಿಟ್ಕೊಳ್ಳಿ, ಇಲ್ಲಿ ನಿಮ್ಮನ್ನು ಯಾರಾದರೂ ಗುರ್ತಿಸಿದರೆ ಅವಮಾನ ಆಗೋದು ನಿಮಗೆ ಮಾತ್ರ ಅಲ್ಲ, ಅತ್ತಿಗೆಗೂ ಕೂಡ. ಹುಷಾರು ಅಂತ ಹೋಗ್ತಾನೆ ಶ್ಯಾಮ್. ಅಕ್ಕ, ಈ ಕವಿ ನಮಗೆ ಸಹಾಯ ಮಾಡ್ತಾರೆ ಅಂತ ಯಾಕೆ ನೀನು ನಮಗೆ ಹೇಳಲಿಲ್ಲ? ನನ್ನ ಜೀವ ಬಾಯಿಗೆ ಬಂದುಬಿಟ್ಟಿತ್ತ ಅಂತಾಳೆ ಕಾಂತಲಕ್ಷ್ಮಿ. ಮನುಷ್ಯನಿಗೆ ಭಯ ಇದ್ದಾಗಲೇ ಕಣೆ ನಾಟಕ ಚೆನ್ನಾಗಿ ಮೂಡಿಬರೋದು ಅಂತಾರೆ ಅಕ್ಕ. ಈಗ ಸ್ವಲ್ಪ ಸಮಾಧಾನ ಆಯಿತು ಅಂತಾರೆ ಕಾಂತಲಕ್ಷ್ಮಿ. ಆದರೂ ಬಿ ಕೇರ್ಫುಲ್ ಅಂತಾರೆ ಅಕ್ಕ. ಸರಿ ಸರಿ, ಮಗಳನ್ನ ನೋಡಿಕೊಂಡು ಬೇಗ ಹೊರಟ್ಬಿಡೋಣ ಬಾ ಅಂತಾರೆ ಕಾಂತಲಕ್ಷ್ಮಿ. ಈಚೆ ವಿವೇಕ್ ಗೌರಿ ಹತ್ರ ಬರ್ತಾನೆ. ಇನ್ನೂ ಏನು ಯೋಚನೆ ಮಾಡ್ತಿದ್ಯಾ ಅಂತಾನೆ. ಏನು, ಈ ಬಟ್ಟೆ ಒಡವೆನೆಲ್ಲ ತಗೊಂಡು ಓಡ್ ಹೋಗ್ತೀನಿ ಅಂದ್ಕೊಂಡ್ರಾ ಅಂತಾಳೆ ಗೌರಿ. ಪ್ರಾಣ ಹೋದರೂ ನೀನು ಆ ಕೆಲಸ ಮಾಡಲ್ಲ, ನನಗೆ ಆ ನಂಬಿಕೆ ಇದೆ. ಹಬ್ಬದ ಅಡುಗೆ ಮಾಡಿ ಬಡಿಸ್ಬೇಕಾದ್ರೆ ಯಾರಾದರೂ ಉಪ್ಪಿನಕಾಯಿ ಬಡಿಸಿದ ತಕ್ಷಣ ಎಲೆ ಎತ್ಕೊಂಡು ಓಡೋಗ್ತಾರಾ? ಇಷ್ಟ ಆಸ್ತಿಗೆ ಲೆಕ್ಕಾಚಾರ ಹಾಕ್ಕೊಂಡು ಬಂದಿರೋರು ಬರೀ ಒಡವೆ ಸೀರೆ ಎತ್ಕೊಂಡು ಎಲ್ಲೂ ಓಡೋಗಲ್ಲ. ಬೇಗ ರೆಡಿಯಾಗು ಅಂತಾನೆ ವಿವೇಕ್. ಯಾಕೆ ಅಂತಾಳೆ ಗೌರಿ. ಫಂಕ್ಷನ್ ಇದೆ ಅಂತಾನೆ ವಿವೇಕ್. ಹೀಗೆ ಬಂದರೆ ಯಾರಾದರೂ ಬೇಡ ಅಂತಾರಾ ಅಂತಾಳೆ ಗೌರಿ. ನಮಗೆ ಒಂದು ಗೌರವ ಇದೆ ಅಂತಾನೆ ವಿವೇಕ್. ಈ ಒಡವೆ ಕಾಸ್ಟ್ಲಿ ಸೀರೆ ಹಾಕ್ಕೊಂಡು ಬಂದರೆ ನನ್ನ ಗೌರವ ಹೆಚ್ಚಾಗುತ್ತಾ ಅಂತಾಳೆ ಗೌರಿ. ಇಲ್ಲ, ನೀನು ಮಾಡಿರೋ ಡ್ರಾಮಾಗಳು ಮುಚ್ಚೋಗುತ್ತೆ ಅಂತಾನೆ ವಿವೇಕ್. ಹಾಗಿದ್ರೆ ಈ ಆಡಂಬರ ಶ್ರೀಮಂತಿಕೆ ಕೂಡ ಒಂಥರ ಮುಖವಾಡ ಅಂತಾಯಿತು. ನಾವು ಹಾಕ್ಕೊಂಡ್ರೆ ಅದು ಮುಸುಕು, ನೀವು ಹಾಕ್ಕೊಂಡ್ರೆ ಅದು ಸ್ಟೇಟಸ್. ಸರಿ, ನಾನು ರೆಡಿಯಾಗಿ ಬಂದರೆ ನನ್ನ ಏನು ಅಂತ ಪರಿಚಯ ಮಾಡಿಸ್ತೀರಾ? ನಿಮ್ಮ ಹೆಂಡತಿ ಅಂತನಾ, ಅಥವಾ ಈ ಮನೆ ಕೆಲಸದವಳು ಅಂತನಾ, ಅಥವಾ ನಿಮ್ಮ ಆಸ್ತಿ ಬೇಕು ಅಂತ ಲೆಕ್ಕಾಚಾರ ಹಾಕ್ಕೊಂಡು ಬಂದಿರೋ ಅನ್ಲಕ್ಕಿ ಗರ್ಲ್ ಅಂತನಾ ಅಂತಾಳೆ ಗೌರಿ. ಅಲ್ಲಿರೋರಿಗೆ ನೋಡಿದರೆ ಗೊತ್ತಾಗುತ್ತೆ ನೀನು ಯಾರು ಅಂತ ಅಂತಾನೆ ವಿವೇಕ್. ಹಾಗಾದರೆ ನಿಮ್ಮ ನಿರ್ಧಾರ ಅನ್ನೋದೇ ಇಲ್ವಾ ಅಂತಾಳೆ ಗೌರಿ. ನನ್ನ ನಿರ್ಧಾರ ನಾನು ನಿನಗೆ ಕುತ್ತಿಗೆಗೆ ಕಟ್ಟಿರೋ ದಾರದಲ್ಲಿ ಕಳೆದು ಹೋಗಿದೆಯಲ್ಲ ಅಂತಾನೆ ವಿವೇಕ್. ನಾನು ಬಡತನದಿಂದ ಬಂದಿರ್ಬೋದು, ಆದರೆ ನನಗೂ ಒಂದು ಗೌರವ ಇದೆ ಅಂತಾಳೆ ಗೌರಿ. ಇದನ್ನು ಯಾರು ಗೌರವ ಅನ್ನಲ್ಲ, ದುರಹಂಕಾರ ಅಂತಾನೆ ವಿವೇಕ್. ನೀನು ಫಂಕ್ಷನ್ಗೆ ಬರ್ತೀಯಾ? ಬಂದೇ ಬರ್ತೀಯಾ? ಅಲ್ಲಿಗೆ ನಿಮ್ಮ ತಾಯಿ ಬರಲ್ಲ ಅಲ್ವಾ? ಬರಲ್ಲ ಅನ್ಕೋತೀನಿ. ಬಂದರೆ ನೀವೆಲ್ಲ ನನ್ನ ಇನ್ನೊಂದು ಫೇಸ್ನ ನೋಡಬೇಕಾಗುತ್ತೆ ಅಂತ ವಿವೇಕ್ ಅಲ್ಲಿಂದ ಹೋಗ್ತಾನೆ. ಈಚೆ ವಿವೇಕ್ನ ಸ್ಟೇಜಿಗೆ ಕರ್ಕೊಂಡು ಬರ್ತಿರ್ತಾರೆ. ಆಗ ಮೀಡಿಯಾದವರಿಗೆ ಅನಿಕೇತ್ ಸನ್ನೆ ಮಾಡ್ತಾನೆ. ಆಗ ಮೀಡಿಯಾದವರು, ವೀಕ್ಷಕರೇ, ನಾವು ಇಷ್ಟೊತ್ತು ಕಾಯ್ತಿದ್ದ ಸಮಯ ಬಂದೇ ಬಿಡ್ತು. ವಿವೇಕ್ ಚಕ್ರವರ್ತಿಯವರು ಬರ್ತಿದ್ದಾರೆ. ಆದರೆ ಟ್ವಿಸ್ಟ್ ಏನು ಅಂದರೆ ಅವ್ರ ಜೊತೆ ಅವ್ರ ಹೆಂಡತಿ ಗೌರಿ ಇಲ್ಲ. ಯಾಕೆ ಅಂತ ಅವರನ್ನೇ ಹೋಗಿ ಕೇಳೋಣ, ಫಾಲೋ ಮಾಡಿ ಅಂತಾರೆ. ಅಕ್ಕ, ಅಳಿಯಂದ್ರು ಸ್ಟಾರ್ ಥರ ಬಂದರು, ಆದರೆ ನನ್ನ ಮಗಳು ಕಾಣಿಸ್ತಿಲ್ವಲ್ಲ, ನನಗೆ ಯಾಕೋ ಡೌಟ್ ಆಗ್ತಿದೆ ಅಂತಾರೆ ಕಾಂತಲಕ್ಷ್ಮಿ. ಸ್ವಲ್ಪ ಹೊತ್ತು ಮಾತಾಡಿದೆ, ಸುಮ್ಮನೆ ನಿಂತ್ಕೋ ಅಂತಾರೆ ಅಕ್ಕ. ವಿವೇಕ್ ಬಂದ ತಕ್ಷಣ ಅಮ್ಮ ಅಪ್ಪನ ಸಹ ಬರ್ತಾರೆ. ಆಗ ಮೀಡಿಯಾದವರು, ವಿವೇಕ್ ಸರ್ ನಿಂತ್ಕೊಳ್ಳಿ, ನಿಮ್ಮ ಮದುವೆ ಸರ್ಪ್ರೈಸ್ ಆಗಿತ್ತು, ಆದರೆ ಈಗ ನೀವು ರೆಡಿ, ನಿಮ್ಮ ಗೆಸ್ಟ್ಗಳೆಲ್ಲ ರೆಡಿ ಇದ್ದಾರೆ, ನಿಮ್ಮ ವೈಫ್ ಎಲ್ಲಿದ್ದಾರೆ, ಅವ್ರು ಇಲ್ಲಿಗೆ ಬರ್ತಾರೋ ಇಲ್ವೋ ಅದನ್ನೆಲ್ಲ ನೀವೇ ಕ್ಲಿಯರ್ ಮಾಡಬೇಕು. ಮಾತಾಡಿ ವಿವೇಕ್ ಅವರೇ, ನೀವು ಮದುವೆ ಆಗಿರೋ ಹುಡುಗಿ ಬಡವರ ಮನೆಯವಳು ಅಂತ ಈ ರಿಸೆಪ್ಷನ್ಗೆ ಬರೋದು ಬೇಡ ಅಂತ ಹೇಳಿದ್ರಾ? ಅದಕ್ಕೆ ನೀವು ಮಾತ್ರ ಬಂದಿದ್ದೀರಾ ಲೀಸ್ ಅಂತ ಮೀಡಿಯಾದವರು ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾರೆ. ಆಗ ಲೀಸನ್ ಅಂತ ಕೂಗ್ತಾನೆ ವಿವೇಕ್. ಆಗ ಅನಿಕೇತ್, ಎಕ್ಸ್ಕ್ಯೂಸ್ ಮಿ ಮೇಡಮ್, ಹೆಣ್ಮಕ್ಳು ರೆಡಿಯಾಗಿ ಬರೋಕ್ಕೆ ಎಷ್ಟು ಟೈಮ್ ತಗೋತಾರೆ ಅಂತ ನಿಮಗೆ ಹೇಳೋ ಅವಶ್ಯಕತೆ ಇಲ್ಲ ಅಲ್ವಾ? ನೀವೆಲ್ಲ ಕೂಲ್ ಡ್ರಿಂಕ್ಸ್ ತಗೊಳ್ಳಿ, ಇನ್ನೇನು ವಿವೇಕ್ ವೈಫ್ ಬರ್ತಾರೆ ಅಂತಾನೆ. ಆಗ ಅವರೆಲ್ಲ ಹೋಗ್ತಾರೆ. ಅಕ್ಕ, ಆ ಕವಿ ಹತ್ರ ಹೋಗಿ ಗೌರಿ ಬರೋದು ಯಾಕೆ ತಡ ಆಗ್ತಿದೆ ಅಂತ ಕೇಳಿಬಿಡ್ತೀನಿ ಅಂತಾರೆ ಕಾಂತಲಕ್ಷ್ಮಿ. ಕಾಂತ, ನಿನಗೆ ಸಹಾಯ ಮಾಡಿದವರಿಗೆ ನೆಮ್ಮದಿಯಾಗಿ ಇರಬಾರ್ದು ಅಂತ ಹರಕೆ ಮಾಡ್ಕೊಂಡಿದ್ಯಾ ಅಂತಾರೆ ಅಕ್ಕ. ಈಚೆ ಅಜ್ಜಿ ತಾತನು ಫಂಕ್ಷನ್ಗೆ ಬರ್ತಾರೆ. ವಿವೇಕ್ ಅತ್ತೆ ಮಾವನು ಬಂದಾಯಿತು, ಎಲ್ಲೋ ಅವಳು ಅಂತಾರೆ ಸರಿತಾ. ಅಮ್ಮ, ನಾನು ಸ್ವಲ್ಪ ಸಮಾಧಾನ ಮಾಡ್ಕೊ, ಬರುವವಳು ಅತ್ತಿಗೆ ಸ್ವರ್ಣಗೌರಿ ಆಗಿ ಬೆಳೆದಿಂಗಳು ನಾಚುವ ಸುಂದರಿಯಾಗಿ ಪಿಸು ಮಾತುಗಳ ಪ್ರಶ್ನೆಗೆ ಉತ್ತರವಾಗಲು ಬರುವಳು, ಅಣ್ಣನ ಮನಸ್ಸಿಗೆ ಹತ್ತಿರವಾಗಲು ಬರುವಳು. ಕಾಯುವಿಕೆಯ ಪ್ರತಿಕ್ಷಣವೂ ಸಿಗಲಿದೆ ಮಧುರ ಫಲ. ಈ ಮನೆಯ ಭಾಗ್ಯಲಕ್ಷ್ಮಿಯ ಪಾದಾರ್ಪಣೆಗೆ ಸಜ್ಜಾಗಿದೆ ಈ ನೆಲ ಅಂತಾನೆ ಶ್ಯಾಮ್. ಈಚೆ ಗೌರಿ, ಇದು ಆಡಂಬರ, ನಂದು ಲೆಕ್ಕಾಚಾರ ನಿನಗೆ ಗೊತ್ತಿದೆ ತಾನೆ. ನನಗೆ ಬುದ್ಧಿ ಬಂದಾಗಿಂದ ನಾನು ಯಾವುದಕ್ಕೂ ಆಸೆ ಪಟ್ಟವಳಲ್ಲ. ನಾನು ಇಂಥ ಮಾತುಗಳನ್ನು ಕೇಳಿಸ್ಕೊಳ್ಬೇಕಾ? ನಾನು ಇದನ್ನು ಹಾಕ್ಕೊಂಡ್ರೆ ಅವ್ರ ಮಾತು ನಿಜ ಆಗಲ್ವಾ? ಹಣಕ್ಕೆ ಸೋತು ಬಂದವಳು ಅಂತ ಅವರೆಲ್ಲ ಅಂದ್ಕೊಳ್ಳಲ್ವಾ? ನಾನೇನು ಮಾಡಲಿ ಶಿವ? ಹೇಳು ಶಿವ, ನಾನು ಈ ಫಂಕ್ಷನ್ಗೆ ಹೋಗುವಾಗ ಈ ಆಡಂಬರದ ಬಟ್ಟೆ ಒಡವೆ ಎಲ್ಲ ತೊಟ್ಕೋಬೇಕಾ? ಹೋಗಿ ಅವರ ಅಹಂಕಾರಕ್ಕೆ ತಲೆಬಾಗಿ ಈ ಒಡವೆ ಹಾಕ್ಕೊಂಡು ಶೋ ಪೀಸ್ ಥರ ನಿಂತ್ಕೋಬೇಕಾ? ಅಥವಾ ನನ್ನ ಸ್ವಾಭಿಮಾನವೇ ಸರಿ ಅಂತ ಸುಮ್ಮನೆ ಇರಬೇಕಾ? ನೀನೇ ಹೇಳು ಶಿವ, ನೀನೇ ಹೇಳು ಅಂತಾಳೆ ಗೌರಿ. ಈಚೆ ಸರಿತಾ ಕಾಂತಲಕ್ಷ್ಮಿಗೆ ದೂರದಿಂದ ನಮಸ್ಕಾರ ಮಾಡ್ತಾರೆ. ಇವರು ನಮಸ್ಕಾರ ಮಾಡ್ತಾರೆ. ನಂತರ ಸರಿತಾ ಇವ್ರ ಕಡೆನೇ ಬರ್ತಿರ್ತಾರೆ. ಆಗ ಇಬ್ಬರು ಭಯದಿಂದ
ತಿರುಗಿ ನಿಂತ್ಕೊಂಡು ಕೆಳಗಡೆ ನೋಡ್ತಾರೆ. ಆಗ ಸರಿತಾ ಇನ್ನೊಬ್ಬರನ್ನ ಕರ್ಕೊಂಡು ಹೋಗ್ತಾರೆ. ಕಣ್ಬಿಟ್ಟು ಅಕ್ಕ ನಮ್ಮನ್ನು ಅಲ್ಲ ಅವರನ್ನು ಕರ್ಕೊಂಡೋಗಿದ್ದು ಅಂತಾರೆ ಕಾಂತಲಕ್ಷ್ಮಿ. ಅಕ್ಕ ಗೌರಿ ಎಲ್ಲೇ ಆ ಕಡೆ ನೋಡೋಣವಾ ಅಂತಾರೆ ಕಾಂತಲಕ್ಷ್ಮಿ. ಈಚೆ ಮೋನಿಕಾ ವೇಷ ಮಾಡಿಸ್ಕೊಂಡು ವೇಟರ್ ಥರ ಬಂದು ಜ್ಯೂಸನ್ನು ತಗೊಂಡು ಸದ್ಯಕ್ಕೆ ಈ ವೇಟರ್ ವೇಷ ಎಲ್ಲರ ಕಣ್ಣಿಂದ ತಪ್ಪಿಸುತ್ತೆ. ಅದಕ್ಕೂ ಮುಂಚೆ ಈ ಅನಿಕೇತ್ ಎಲ್ಲಿದ್ದಾನೆ ನೋಡಬೇಕು. ನನ್ನ ಹೋಟೆಲ್ ರೂಮಿಗೆ ಬಂದು ರಿಸೆಪ್ಷನ್ನಿಗೆ ಬಂದಿದ್ಯಾ ಅನಿಕೇತ್? ಮೊಬೈಲ್ ಆಫ್ ಮಾಡ್ಕೊಂಡು ಬಿಟ್ಟರೆ ನೀನಿರೋ ಜಾಗ ನನಗೆ ಕಂಡುಹಿಡಿಯೋಕ್ಕಾಗಲ್ಲ ಅಂದ್ಕೊಂಡ್ಯಾ? ನನ್ನನ್ನು ಯಾಕೆ ಬಿಟ್ಟು ಬಂದೆ ಅಂತ ಅನಿಕೇತನ ಹುಡುಕ್ತಾನೆ. ಈಚೆ ಮೀಡಿಯಾದವರೆಲ್ಲ ಸೇರಿ ವಿವೇಕ್ ಅವರೇ ನೀವು ಮಾತಾಡಲೇಬೇಕು, ನಿಮ್ಮ ವೈಫ್ ಎಲ್ಲಿ ಅಂತಾರೆ. ಆಗ ವಿವೇಕ್ ಸ್ಟಾಪ್ ಇಟ್ ಅಂತ ಜೋರಾಗಿ ಕೂಗಿ, ಇದು ನನ್ನ ಪರ್ಸ್ನಲ್ ಮ್ಯಾಟರ್, ಇದರಲ್ಲಿ ತಲೆ ಹಾಕೋಕ್ಕೆ ನಿಮಗೆ ಯಾವ ರೈಟ್ಸು ಇಲ್ಲ, ಗಾಟ್ ಇಟ್ ಅಂತಾನೆ. ಆಗ ಅನನ್ಯ ಬಂದು ಭಾವ ದೊಡ್ಡ ಪ್ರಾಬ್ಲಮ್ ಆಗೋಗಿದೆ ಅಂತಾಳೆ. ಏನಾಯಿತು ಅಂತಾನೆ ವಿವೇಕ್. ಅದು ಮದುಮಗಳು ಅಂತ ಅನನ್ಯ ಹೇಳುವಾಗ ಅವಳಿಗೇನಾಯಿತು ಅಂತಾನೆ ವಿವೇಕ್. ರೂಮಲ್ಲಿ ಎಲ್ಲೂ ಕಾಣಿಸ್ತಿಲ್ಲ ಭಾವ ಅಂತಾಳೆ ಅನನ್ಯ. ಎಲ್ಲರೂ ಶಾಕ್ನಿಂದ ನೋಡ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.